Morning students, we'll discuss about the various internal factors influencing capital structure. So under that, the first one will be having financial leverage. So before going to discuss about the meaning of financial leverage, we should know the meaning of leverages. So what do you mean by leverage? In the sense, a leverage is an employment of an asset or a fund for which the firm pays a fixed cost or a fixed return. We call it as a leverage. So it is nothing but employment of an assets or a fund for which the firm pays a fixed cost or a fixed return. So say for example, so this fixed cost bearing funds ಅಂತ ಇರುತ್ತೆ. ಯಾವ್ದು ಬರುತ್ತೆ ಆ ಕ್ಯಾಟಗರಿಯಲ್ಲಿ ಅಂತಂದರೆ, we have debentures, we have preference shares and we have loans. ಅಂಡರ್ಸ್ಟುಡ್. ಸೊ ಒಂದು ಫಿಕ್ಸ್ಡ್ ಕಾಸ್ಟ್ನ ನೀವು ಅವ್ರಿಗೆ ಪೇ ಮಾಡಬೇಕು. ಮೇ ಬಿ ಇಂಟ್ರೆಸ್ಟ್ ಆಗಿರ್ಬೋದು ಅಥವಾ ಡಿವಿಡೆಂಡ್ಸ್ ಆಗಿರ್ಬೋದು. ಇಟ್ ಈಸ್ ಫಿಕ್ಸ್ಡ್ ಇನ್ ನೇಚರ್. ಆ್ಯಸ್ ಐ ಸೆಡ್, ಯು ಇಂಟ್ರೆಸ್ಟ್ ಡಿಬೆಂಚರ್ ಹೋಲ್ಡರ್ಸ್ಗೆ ಇಂಟ್ರೆಸ್ಟ್ ಪೇ ಮಾಡಬೇಕು ಮತ್ತು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಫಿಕ್ಸ್ಡ್ ಪರ್ಸೆಂಟೇಜ್ ಆಫ್ ಡಿವಿಡೆಂಡ್ಸ್ನ ಪೇ ಮಾಡಬೇಕಾಗುತ್ತೆ. ಇದನ್ನೆಲ್ಲ ನಾವು ಬಂದುಬಿಟ್ಟು ಫಿಕ್ಸ್ಡ್ ಕಾಸ್ಟ್ ಬೇರಿಂಗ್ ಫಂಡ್ಸ್ ಅಂತ ಕರಿತೀವಿ. Understood. So that is the meaning of the leverage. So when the firm uses the fixed bearing cost funds in an organization, we call that as a leverage ಅಂತ ಅರ್ಥ. ಸೊ ಲಿವರೇಜ್ ಜನರಲ್ ಆಗಿ ಏನು ಅಂತಂದರೆ, ಮ್ಯಾಕ್ಸಿಮೈಸಿಂಗ್ ದ ರಿಟರ್ನ್ಸ್ ಆಫ್ ದಿ ಕಂಪನಿ ಬೈ ಲೆಸ್ಸರ್ ವೆಯ್ಟ್ ಅಂತ ಅರ್ಥ. ಸೊ ಕಾಸ್ಟ್ ಆಫ್ ರೈಸಿಂಗ್ ದಿಸ್ ಡಿಬೆಂಚರ್ಸ್ ಆಗಿರ್ಬೋದು ಅಥವಾ ಪ್ರಿಫರೆನ್ಸ್ ಆಗಿರ್ಬೋದು, ಇಟ್ ಈಸ್ ಈಸಿಯರ್. ಅಂಡರ್ಸ್ಟುಡ್. ಆನ್ ಒನ್ ಹ್ಯಾಂಡ್ ಇಟ್ ಈಸ್ ಈಸಿಯರ್. ನಾವು ಅದನ್ನು ಯೂಸ್ ಮಾಡಿಕೊಂಡು ರಿಟರ್ನ್ಸ್ನ ಮ್ಯಾಕ್ಸಿಮೈಸ್ ಮಾಡ್ಬೋದು. ಹೇಗೆ ಅಂತಂದರೆ, ಇಂಟ್ರೆಸ್ಟ್ ಪೇ ಮಾಡಿದ್ಮೇಲೆ ಟ್ಯಾಕ್ಸ್ ಕಟ್ಟೋದು ಅಂತ ನಿಮಗೆ ನಾನು ಪದೇ ಪದೇ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಲ್ವಾ. ಸೊ ನೀವು ಇಂಟ್ರೆಸ್ಟ್ ಯಾವಾಗ ಲಯಬಿಲಿಟಿಯಾಗಿ ಡಿಡಕ್ಟ್ ಆಗೋಗುತ್ತೋ, ಮಿಕ್ಕಿರೋ ಅಮೌಂಟ್ ಮೇಲೆ ಟ್ಯಾಕ್ಸ್ ಪೇ ಮಾಡಿ ಅರ್ನಿಂಗ್ಸ್ ಫಾರ್ ದಿ ಈಕ್ವಿಟಿ ಶೇರ್ ಹೋಲ್ಡರ್ಸು ರೇಸ್ ಆಗುತ್ತೆ. ಅಂಡರ್ಸ್ಟುಡ್. ಬಟ್ ಹಾಗಂತ ನಾವು ಎಂಟೈರ್ ಆಗಿ ಫಿಕ್ಸ್ಡ್ ಬೇರಿಂಗ್ ಕಾಸ್ಟ್ ಫಂಡ್ಸ್ ಮೇಲೆ ಡಿಪೆಂಡ್ ಆಗೋಕ್ಕೆ ಆಗೋದಿಲ್ಲ. ಸೊ ಯಾವಾಗ ನಾವು ಆ ಫಿಕ್ಸ್ಡ್ ಬೇರಿಂಗ್ ಕಾಸ್ಟ್ ಮೇಲೆ ಜಾಸ್ತಿ, ಸೇ ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಡಿಬೆಂಚರ್ಸ್ ಅಂತ ಅಂದ್ಕೊಳ್ಳಿ. ಡಿಬೆಂಚರ್ಸ್ನ 90% ಯೂಸ್ ಮಾಡಿದ್ರೆ ನಾವೇನಾಗುತ್ತೆ, ಇಂಟ್ರೆಸ್ಟೇ ಜಾಸ್ತಿ ಆಗಿಬಿಡುತ್ತೆ. ಇಟ್ ಈಸ್ ಅ ರಿಸ್ಕ್. ನಮಗೆ ಅರ್ನಿಂಗ್ಸು ಡೆಫಿನೆಟಾಗಿ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇಲ್ಲ, ಗ್ಯಾರಂಟಿ ಇಲ್ಲ. ಅವಾಗೇನಾಗುತ್ತೆ, it becomes risk for the company, isn't it? So every company has to rightly mix up. ಓಕೆ. ಸೊ ಏನು ಅವೈಲಬಿಲಿಟಿ ಸೋರ್ಸಸ್ ಇದೆಯೋ ಅದನ್ನು ರೈಟಾಗಿ ಮಿಕ್ಸ್ ಮಾಡಿ ಫಿನಾನ್ಸ್ ಮಾಡಿದಾಗೆ ಇಟ್ ವಿಲ್ ಬಿ ಬೆನಿಫಿಷಿಯಲ್ ಫಾರ್ ಎನಿ ಆರ್ಗನೈಸೇಷನ್. ಸೊ ದಿಸ್ ಇಸ್ ವಾಟ್ ದ ಟರ್ಮ್ ಲಿವರೇಜ್ ಸೇಸ್ ಯು. ಎಂಪ್ಲಾಯ್ಮೆಂಟ್ ಆಫ್ ದಿಸ್ ಒನ್ ಫಿಕ್ಸ್ಡ್ ಕಾಸ್ಟ್ ಬೇರಿಂಗ್ ಸೆಕ್ಯೂರಿಟೀಸ್ ಸಚ್ ಆಸ್ ಡಿಬೆಂಚರ್ಸ್ ಆಗಿರ್ಬೋದು, ಪ್ರಿಫರೆನ್ಸ್ ಆಗಿರ್ಬೋದು, ಲೋನ್ಸ್ ಆಗಿರ್ಬೋದು, ದಟ್ ಈಸ್ ಟರ್ಮ್ಡ್ ಆಸ್ ಅ ಲಿವರೇಜ್ ಅಂತ ಅರ್ಥ. ಅಂಡರ್ಸ್ಟುಡ್. ಲಿವರೇಜಸಲ್ಲಿ ನಮಗೆ ಟೈಪ್ಸ್ ಇರುತ್ತೆ. ಆಪರೇಟಿಂಗ್ ಲಿವರೇಜ್, ಫಿನಾನ್ಷಿಯಲ್ ಲಿವರೇಜ್ ಆ್ಯಂಡ್ ಕಂಬೈನ್ಡ್ ಲಿವರೇಜ್ ಅಂತ ಟೈಪ್ಸ್ ಇರುತ್ತೆ. ಒಂದೊಂದು ಲಿವರೇಜಲ್ಲಿ ಡಿಫ್ರೆಂಟ್ ಮೀನಿಂಗ್ ಇರುತ್ತೆ. ಯಾವ ಟೈಪ್ ಆಫ್ ಸೆಕ್ಯೂರಿಟೀಸ್ನ ಯೂಸ್ ಮಾಡ್ಬೋದು, ಯಾವ ಟೈಪ್ ಆಫ್ ಸೆಕ್ಯೂರಿಟೀಸ್ನ ಯೂಸ್ ಮಾಡಿದಾಗ ನಮಗೆ ಮ್ಯಾಕ್ಸಿಮಮ್ ಅರ್ನಿಂಗ್ಸ್ ಬರುತ್ತೆ, ಬರ್ಡನ್ ಕಡಿಮೆ ಆಗುತ್ತೆ ಅನ್ನೋದು ಈ ಟೈಪ್ಸ್ ಆಫ್ ಲಿವರೇಜಸ್ಸು ನಮ್ಗೆ ಹೇಳುತ್ತೆ. ಸೊ ದಟ್ ವಿಲ್ ಬಿ ಹ್ಯಾವಿಂಗ್ ಅಂಡರ್ ದಿ ನೆಕ್ಸ್ಟ್ ಕಾನ್ಸೆಪ್ಟ್. ಮೀನ್ ವೈಲ್ ವಿ ಶಲ್ ನೋ ವಾಟ್ ಈಸ್ ಫಿನಾನ್ಷಿಯಲ್ ಲಿವರೇಜ್, ಹೌ ಇಟ್ ಈಸ್ ಗೋಯಿಂಗ್ ಟು ಇನ್ಫ್ಲೂಯೆನ್ಸ್ ದಿ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ನಾವು ಮಾತಾಡೋಣ. So financial leverage is nothing but the use of fixed bearing securities such as debt and preference capital along with the owner's equity. ಡಿಫ್ರೆನ್ಸ್ ಗೊತ್ತಿರಬೇಕು ನಿಮಗೆ. ಡೆಟ್ಟು, ಪ್ರಿಫರೆನ್ಸು, ಲೋನ್ಸ್ ಎಲ್ಲ ಬಂದುಬಿಟ್ಟು ಫಿಕ್ಸ್ಡ್ ಬೇರಿಂಗ್ ಸೆಕ್ಯೂರಿಟೀಸ್, ವೆರಾಸ್ ಈಕ್ವಿಟಿ ಇಸ್ ಲೈಕ್ ಅ ಓನರ್ಸ್ ಫಂಡ್. ಸೊ ನಾನು ಹೇಳ್ತಾನೆ ಇದ್ದೀನಿ, ಡಿಬೆಂಚರ್ಸ್ ದ ಬಾರೋವರ್ ಫಂಡ್, ಈಕ್ವಿಟಿ ಇಸ್ ಅನ್ ಓನರ್ಸ್ ಫಂಡ್ ಅಂತ ಹೇಳ್ತಾ ಇದ್ದೀನಿ. ಸೊ ವಾಟ್ ದ ಫಿನಾನ್ಷಿಯಲ್ ಲಿವರೇಜ್ ಸೇಸ್ ಯು ಇನ್ ದ ಸೆನ್ಸ್, ಯೂಸ್ ಆಫ್ ಡೆಟ್ ಪ್ರಿಫರೆನ್ಸ್ along with owners equity in a capital structure, we call it as financial leverage or trading on equity ಅಂತ ಕರಿತೀವಿ. So by having the right mix of debt and equity, a firm can reduce the percentage of tax and enjoy the earnings to equity shareholders. So as I said, your preference is also a fixed bearing securities, but majority of the companies they don't go for depending or raising the funds through the preference shares. ಯಾಕಂತಂದರೆ ಫಿಕ್ಸ್ಡ್ ಡಿವಿಡೆಂಡ್ಸ್ನ ಅವ್ರಿಗೆ ಪೇ ಮಾಡಬೇಕಾಗುತ್ತೆ. ಸಪೋಸ್ ಈ ಇಯರಲ್ಲಿ ನಾವು ಪೇಮೆಂಟ್ ಮಾಡೋಕ್ಕಾಗಿಲ್ಲ ಅಂದ್ರೂ ನೆಕ್ಸ್ಟ್ ಇಯರ್ಗೆ ನಾವು ಪೇ ಮಾಡಬೇಕು. ಈ ಇಯರ್ದು ಪ್ಲಸ್ ನೆಕ್ಸ್ಟ್ ಇಯರ್ದು ಕೂಡ ಅವ್ರಿಗೆ ಪೇ ಮಾಡಬೇಕಾಗುತ್ತೆ. ಹೆನ್ಸ್ ಫೋರ್ ದ ಫರ್ಮ್ಸ್ ಮೇಜರ್ಲಿ ಡಿಪೆಂಡ್ ಅಪಾನ್ ದ ಡೆಟ್ ಆ್ಯಂಡ್ ಈಕ್ವಿಟಿ ಮಿಕ್ಸ್. ರೈಟ್ ಮಿಕ್ಸ್ ಮಾಡ್ತಾರೆ. ಡಿಬೆಂಚರ್ಸ್ ಮತ್ತು ಈಕ್ವಿಟೀಸ್ನ ಮಿಕ್ಸ್ ಮಾಡಿದಾಗ ಫರ್ಮ್ಸ್ ಅರ್ನಿಂಗ್ಸ್ ಮ್ಯಾಕ್ಸಿಮಮ್ ಆಗುತ್ತೆ ಅನ್ನೋದು ಹೇಳೋದೇ ನಮಗೆ ಫಿನಾನ್ಷಿಯಲ್ ಲಿವರೇಜ್. ಸೊ once the firm follows this financial leverage perfectly, it will adopt the right mix of debt and equity. ಸೊ ಎಷ್ಟು ಡೆಟ್ ಬೇಕು, ಎಷ್ಟು ಈಕ್ವಿಟಿ ಬೇಕು ಅಂತ ಇಟ್ ವಿಲ್ ಡಿಪೆಂಡ್. ಎಷ್ಟು ಬಾರೋವರ್ಸ್ ಫಂಡು, ಎಷ್ಟು ಓನರ್ಸ್ ಫಂಡ್ ಬೇಕಾಗುತ್ತೆ ಅನ್ನೋದು ಈಕ್ವಲ್ ಆಗಿ ಡಿವೈಡ್ ಆಗಿ ಅರ್ನಿಂಗ್ಸ್ನ ಮ್ಯಾಕ್ಸಿಮೈಸ್ ಮಾಡುತ್ತೆ. ಸೊ ದಿಸ್ ಇಸ್ ವೈ ವಿ ನೀಡ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್. ಹೆನ್ಸ್ ಫೋರ್ತ್ ಫಿನಾನ್ಷಿಯಲ್ ಲಿವರೇಜ್ ಆಫ್ ದಿ ಕಂಪನಿ is one of the factor which influence the capital structure.
ಅಂಡರ್ಸ್ಟುಡ್. ಕೆಲವೊಂದು ಫರ್ಮ್ಸು ಡಿಬೆಂಚರ್ಸ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಲ್ಲ ಅಂತ ಅಂದ್ಕೊಳ್ಳಿ. ಅಟ್ ದ ಟೈಮ್ ದೇ ಹ್ಯಾವ್ ಟು ಡಿಪೆಂಡ್ ಆನ್ ಪ್ರಿಫರೆನ್ಸ್ ಈಕ್ವಿಟಿ ಆರ್ ದಿ ಲೋನ್ಸ್. ಅಂಡರ್ಸ್ಟುಡ್, ಇಟ್ ಡಿಪೆಂಡ್ಸ್. ಓಕೆ, ಸೊ ದಿಸ್ ಇಸ್ ದ financial leverage. Next we have risk. So as I said you, the debt securities increases the risk while equity securities reduces it anta ide. So ಯಾಕೆ debt securities increases the risk ಅಂತಂದರೆ we have to pay them a fixed interest ಅಂತ ನಾನು ಹೇಳಿದೆ. as we know that our cash flows or our profits are not consistent, we cannot expect that the profits will be same for every year ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಹೆನ್ಸ್ಫೋರ್ತ್ ದ ಡೆಟ್ ಸೆಕ್ಯೂರಿಟೀಸ್ ಇನ್ಕ್ರೀಸಸ್ ದ ರಿಸ್ಕ್, ವೆರಾಸ್ ಈಕ್ವಿಟಿ ಸೆಕ್ಯೂರಿಟೀಸ್ ಇಟ್ ಈಸ್ ನಾಟ್ ಲೈಕ್ ದಟ್. ಅರ್ನಿಂಗ್ಸ್ ಬಂದರೂ ಶೇರ್ ಮಾಡ್ಕೊತಾರೆ, ಇಲ್ಲ ಅಂತಂದ್ರೂ ದೇ ವಿಲ್ ಕೀಪ್ ಕ್ವೈಟ್, ದೇ ಡೋಂಟ್ ಡಿಮ್ಯಾಂಡ್. ಓಕೆ, ಹೆನ್ಸ್ ದ ಫಿನಾನ್ಸ್ ಮ್ಯಾನೇಜರ್ ಮಸ್ಟ್ ಎಂಪ್ಲಾಯ್ ದ ಡೆಟ್ ಕ್ಯಾಪಿಟಲ್ in such a way that the benefit of that should maximize the returns to equity shareholders. So he has to use the debt capital in such a way that it will maximize the returns to the equity shareholders ಅಂತ ಅರ್ಥ. ಸೊ ಯಾವಾಗ ಈಕ್ವಿಟಿ ಶೇರ್ಹೋಲ್ಡರ್ಸ್ಗೆ ರಿಟರ್ನ್ಸ್ ಮ್ಯಾಕ್ಸಿಮೈಸ್ ಆಗುತ್ತೋ the name and fame of the company is going to go high. That particular company shares will reflect with the higher prices in the stock markets. Understood? So this is why the right choosing of right capital structure is very very important. Next we have growth and stability. So initial stages alli company cannot entirely depend upon the debt ಅಥವಾ ಪ್ರಿಫರೆನ್ಸ್ ಶೇರ್ಸ್ಗೆ ಡಿಮ್ಯಾಂಡ್ ಮಾಡೋಕ್ಕೆ ಆಗಲ್ಲ. ಐ ಮೀನ್ ಅದ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಸೊ ಇನ್ ದ ಇನಿಷಿಯಲ್ ಸ್ಟೇಜಸ್ ಅ ಫರ್ಮ್ ಕ್ಯಾನ್ ಮೀಟ್ ಇಟ್ಸ್ ಫಿನಾನ್ಷಿಯಲ್ ರಿಕ್ವೈರ್ಮೆಂಟ್ ಥ್ರೂ ಲಾಂಗ್ ಟರ್ಮ್ ಸೋರ್ಸಸ್, ಪರ್ಟಿಕ್ಯುಲರ್ಲಿ ಬೈ ರೈಸಿಂಗ್ ಈಕ್ವಿಟಿ. ಸೊ ನಾನು ಏನು ಹೇಳಿದೆ ನಿಮಗೆ, ಇನಿಷಿಯಲ್ ಸ್ಟೇಜಸಲ್ಲಿ ಡಿಬೆಂಚರ್ಸ್ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಬಿಕಾಸ್ ಇಟ್ ಈಸ್ ದ ಕಂಪನಿ ಹ್ಯಾಸ್ ಸ್ಟಾರ್ಟೆಡ್ ಇನ್ ದ ವೆರಿ ಫಸ್ಟ್ ಟೈಮ್, ಫಾರ್ ದ ವೆರಿ ಫಸ್ಟ್ ಟೈಮ್ ದ ಕಂಪನಿ ಹ್ಯಾಸ್ ಸ್ಟಾರ್ಟೆಡ್ ಅಂತ ಅಂದ್ಕೊಳ್ಳಿ. ಸೊ ಡೈರೆಕ್ಟಾಗಿ ನಾವು ಡಿಬೆಂಚರ್ಸ್ ಹೋಲ್ಡರ್ಸಿಂದ ಫಂಡ್ಸ್ನ ರೈಸ್ ಮಾಡ್ತೀವಿ ಅಂತಂದರೆ ಒನ್ಸ್ ಅಗೇನ್ ಹೊಸದಾಗಿ ಸ್ಟಾರ್ಟ್ ಆಗಿರೋ ಕಂಪನಿ, ನಮ್ಗೆ ಯಾವುದೇ ನೇಮ್ ಆ್ಯಂಡ್ ಫೇಮ್ ಇಲ್ಲ ಇನ್ನೂ ಮಾರ್ಕೆಟಲ್ಲಿ, ಡೈರೆಕ್ಟಾಗಿ ಡಿಬೆಂಚರ್ಸು ಪ್ರಿಫರೆನ್ಸ್ ಅಂದಾಗ ಯಾರೂ ಬಂದು ನಮಗೆ ಆಫರ್ ಮಾಡಲ್ಲ ಫಂಡ್ಸು. ಇಸ್ಂಟ್ ಇಟ್? ನಾವು ಯಾರೋ ಆಫರ್ ಮಾಡ್ತಾರೆ, ಸಪೋಸ್ ಇನ್ ಕೇಸ್ ಯಾರಾದರೂ ರೆಡಿ ಇದ್ದಾರೆ ಅಂದಾಗ ಅವ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟು ರೈಸ್ ಮಾಡಿದ್ರೆ, ಸಪೋಸ್ ನಮಗೆ ಇನ್ಕಮ್ ಬಂದಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ಅಂಡರ್ಸ್ಟುಡ್. ಹೆನ್ಸ್ಫೋರ್ತ್ ಗ್ರೋತ್ ಆ್ಯಂಡ್ ಸ್ಟೆಬಿಲಿಟಿ ಈಸ್ ಆಲ್ಸೋ ಎ ಮ್ಯಾಟರ್. ಕನ್ಸಿಸ್ಟ್ ಆಗಿ ಕಂಪನಿ ಗ್ರೋತ್ ಆಗ್ತಾ ಇದ್ದರೆ, ಸ್ಟೆಬಿಲೈಸ್ ಆಗ್ತಾ ಇದ್ದರೆ ಏನಾಗುತ್ತೆ, ಅರ್ನಿಂಗ್ಸ್ ಇನ್ಕ್ರೀಸ್ ಆಗುತ್ತೆ, ಕ್ಯಾಶ್ ಫ್ಲೋಸು ಜಾಸ್ತಿ ಆಗುತ್ತೆ. ಅಟ್ ದ ಟೈಮ್ ಇಟ್ ಈಸ್ ಇಟ್ ಈಸ್ ಬೆನಿಫಿಷಿಯಲ್ ಫಾರ್ ದ ಕಂಪನಿ ಟು ರೈಸ್ ದ ಫಂಡ್ಸ್ ಥ್ರೂ ಡೆಟ್ ಅಥವಾ ಪ್ರಿಫರೆನ್ಸ್ ಕ್ಯಾಪಿಟಲ್. ಸೊ ಫರ್ದರ್ ಎಕ್ಸ್ಪ್ಯಾನ್ಷನ್ಸ್ಗೆ ನಮಗೆ ಫಂಡ್ಸ್ ಬೇಕು. ಕಂಪನಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ, 4-5 ಇಯರ್ಸ್ ಆಗಿದೆ, ಕನ್ಸಿಸ್ಟೆಂಟ್ ರಿಟರ್ನ್ಸ್ ಬರ್ತಾ ಇದೆ ಅಂದಿದ ತಕ್ಷಣ ವಿ ಕ್ಯಾನ್ ಗೋ ಫಾರ್ ಬಾರೋಯಿಂಗ್ ಫಂಡ್ಸ್ ಥ್ರೂ ಡೆಟ್ ಆರ್ ಪ್ರಿಫರೆನ್ಸ್ ಶೇರ್ಸ್ ಫಾರ್ ದಿ ಪರ್ಪಸ್ ಆಫ್ ಗ್ರೋತ್ ಆರ್ ದಿ ಎಕ್ಸ್ಪ್ಯಾನ್ಷನ್ ಪರ್ಪಸ್. ಯಾಕಂದರೆ ಆಲ್ರೆಡಿ ನಮ್ಮ ಕಂಪ್ನಿ ಗ್ರೋ ಆಗಿದೆ, ನೇಮ್ ಆ್ಯಂಡ್ ಫೇಮ್ ಇದೆ. ಸೊ ಇಟ್ ಈಸ್ ಬೆನಿಫಿಷಿಯಲ್ ಟು ರೈಸ್ ಥ್ರೂ ದೀಸ್ ಸೋರ್ಸಸ್ ಅಂತ ಅರ್ಥ. Next we have retaining control. So if the credit worthiness of the firm is good, so only one point will be highlighted here, credit worthiness of the company. Credit worthiness means the ability to repay whatever liabilities it is having. So ಯಾವಾಗ credit worthiness ಜಾಸ್ತಿ ಇರುತ್ತೋ ಆವಾಗ the firm can raise the funds according to its will and wish. ಯಾವ ಫಂಡ್ಸ್ ಮೇಲೆ ಆದರೂ ಡಿಪೆಂಡ್ ಆಗ್ಬೋದು. ಅಂಡರ್ಸ್ಟುಡ್. ಕ್ರೆಡಿಟ್ ವರ್ತಿನೆಸ್ ಸರಿ ಇಲ್ಲ ಅಂದಾಗ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಚೂಸ್ ದಿ ರೈಟ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಸೊ ಯಾವಾಗ ನಾವು ಕ್ರೆಡಿಟ್ ವರ್ತಿನೆಸ್ ಜಾಸ್ತಿ ಆಗುತ್ತೆ ಕಂಪನಿದು ಅಂತಂದರೆ ವೆನ್ ದ ಕಂಪನಿ ಎಕ್ಸಿಬಿಟ್ಸ್ ದ ಕಂಟ್ರೋಲ್ ಓವರ್ ದ ಕಂಪನಿ. Understood? So this is what the point says you. If the credit worthiness of the firm is good, it can raise the funds according to the desire of the existing shareholders. So existing shareholders ಗೆ ಯಾವ ಫಂಡ್ಸ್ ಇಂದ ರೈಸ್ ಮಾಡಬೇಕು ಅನ್ಸುತ್ತೋ ಆ ಫಂಡ್ಸ್ ಇಂದ ಅವರು ರೈಸ್ ಮಾಡಬಹುದು. ಸಪೋಸ್ ಕ್ರೆಡಿಟ್ ವರ್ತಿನೆಸ್ ಇಲ್ಲ, ವಿ ಡೋಂಟ್ ಹ್ಯಾವ್ ದ ಕೇಪಬಿಲಿಟಿ ಆಫ್ ರಿಪೇಯಿಂಗ್ ವಾಟ್ ಎವರ್ ಲಯಬಿಲಿಟೀಸ್ ವಿ ಹ್ಯಾವ್. ಅಂಡರ್ಸ್ಟುಡ್? ಸೊ ಆವಾಗ ಏನಾಗುತ್ತೆ, ಕಂಪನಿ ಹ್ಯಾಸ್ ಟು ಥಿಂಕ್ ವೆರಿ ವೆರಿ ಕೇರ್ಫುಲ್ ವೈಲ್ ಚೂಸಿಂಗ್ ಅ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ಅ ಕಂಪನಿ. Next we have cost of capital. So what do you mean by cost of capital means, suppose ನಾನು ಅಂದ್ಕೊಳ್ಳಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಕಂಪನಿಯಲ್ಲಿ. ಸೊ ಆ್ಯಸ್ ಅ ಇನ್ವೆಸ್ಟರ್ ಐ ವಿಲ್ ಎಕ್ಸ್ಪೆಕ್ಟ್ ದ ಮಿನಿಮಮ್ ಪರ್ಸೆಂಟೇಜ್ ಆಫ್ ರಿಟರ್ನ್ಸ್ ಬಿಕಾಸ್ ಐ ಹ್ಯಾವ್ ಇನ್ವೆಸ್ಟೆಡ್ ಇನ್ ಅ ಪರ್ಟಿಕ್ಯುಲರ್ ಕಂಪನಿ. ಸೊ ದಟ್ ಯು ಕಾಲ್ ಇಟ್ ಆಸ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಅಂಡರ್ಸ್ಟುಡ್? ನಾನು ಇನ್ವೆಸ್ಟರು, ನಾನು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಸೊ ಐ ವಿಲ್ ಎಕ್ಸ್ಪೆಕ್ಟ್ ಅ ಮಿನಿಮಮ್ ಪರ್ಸೆಂಟೇಜ್ ಆಫ್ ರಿಟರ್ನ್ ಆ್ಯಸ್ ಅ ಇನ್ವೆಸ್ಟರ್ಸ್. ಸೊ ದಟ್ ವಿ ಕಾಲ್ ಇಟ್ ಆಸ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಸೊ ಎಲ್ಲರೂ ಅಷ್ಟೇ, ಯಾರು ಇನ್ವೆಸ್ಟ್ಮೆಂಟ್ಸ್ ಮಾಡಿರ್ತಾರೋ ಅವ್ರಿಗೆ ಒಂಚೂರು ಪ್ರಾಫಿಟ್ ಬೇಕೇ ಬೇಕು. ಸೊ ನಾವು ಲಾಸ್ ಆದರೂ ಪರವಾಗಿಲ್ಲ, ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅನ್ನೋರು ಯಾರಾದರೂ ಇದ್ದರೆ ದೇ ಆರ್ ಫೂಲ್ಸ್ ಓನ್ಲಿ. ದೇ ಡೋಂಟ್ ಗೋ ಫಾರ್ ಮೆನಿ ಪೀಪಲ್, ದೇ ಡೋಂಟ್ ಗೋ ಫಾರ್ ಇನ್ವೆಸ್ಟಿಂಗ್ ಲೈಕ್ ದಟ್. ಯಾವ ಕಂಪನಿಯಲ್ಲಿ ನಮಗೆ ಬೆನಿಫಿಟ್ ಬರುತ್ತೋ ಆ ಕಂಪನಿಯಿಂದನೇ
ಇನ್ವೆಸ್ಟ್ಮೆಂಟ್ಸು ನಾವು ಮಾಡುವಂಥದ್ದು. ಅಂಡರ್ಸ್ಟುಡ್. ಸೊ ವಾಟ್ ದ ಕಂಪನಿ ಹ್ಯಾಸ್ ಟು ಡೂ ಇನ್ ದ ಸೆನ್ಸ್ ಇಟ್ ಹ್ಯಾಸ್ ಟು ನೋ ದ ಕಾಸ್ಟ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಟ್ರೈ ಟು ಇನ್ಕ್ರೀಸ್ ದ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ಸ್. ಅಂಡರ್ಸ್ಟುಡ್. ಸೊ ದ್ಯಾಟ್ ಅ ಫರ್ಮ್ ಶುಡ್ ಅರ್ನ್ ಸಫಿಷಿಯೆಂಟ್ ಪ್ರಾಫಿಟ್ಸ್. ಯಾವಾಗ ನೀವು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ಸ್ನ ಮ್ಯಾಕ್ಸಿಮೈಸ್ ಮಾಡ್ಬೋದು ಅಂತಂದರೆ ಬೈ ಅರ್ನಿಂಗ್ ಅ ಸಫಿಷಿಯೆಂಟ್ ಪ್ರಾಫಿಟ್ಸ್ ಟು ರೀಪೇ ದ ಇಂಟ್ರೆಸ್ಟ್ ಆ್ಯಸ್ ವೆಲ್ ಆಸ್ ದಿ ಇನ್ಸ್ಟಾಲ್ಮೆಂಟ್ಸ್ ಆಫ್ ದಿ ಪ್ರಿನ್ಸಿಪಲ್ ಟು ದಿ ಲೆಂಡರ್ಸ್. ಅಂಡರ್ಸ್ಟುಡ್. ಫರ್ಮ್ ಕಾನ್ಸಂಟ್ರೇಷನ್ ಏನು ಮಾಡಬೇಕು ಅಂತಂದರೆ ಯಾವ ರೀತಿ ನಾವು ಪ್ರಾಫಿಟ್ಸ್ನ ಮ್ಯಾಕ್ಸಿಮೈಸ್ ಮಾಡಬೇಕು, ಮ್ಯಾಕ್ಸಿಮೈಸ್ ಮಾಡಿ ಇಂಟ್ರೆಸ್ಟ್ನ ಮತ್ತು ಇನ್ಸ್ಟಾಲ್ಮೆಂಟ್ಸ್ ಫಾರ್ ದಿ ಲೆಂಡರ್ಸ್ನ ಯಾವ ರೀತಿ ನಾವು ರೀಪೇಮೆಂಟ್ ಮಾಡಬೇಕು ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಹೆನ್ಸ್ ಫೋರ್ ದಿಸ್ ಇಸ್ ಒನ್ ಆಫ್ ದಿ ಫ್ಯಾಕ್ಟರ್ ದ ಫರ್ಮ್ ಹ್ಯಾಸ್ ಟು ಕೀಪ್ ಇನ್ ಮೈಂಡ್. ಫಂಡ್ಸ್ ರೇಸ್ ಮಾಡೋದೇ ಅಲ್ಲ, ಅವ್ರು ಕೊಟ್ಟಿರೋ ಇನ್ವೆಸ್ಟ್ಮೆಂಟ್ಸ್ಗೆ ನಾವು ಯಾವ ರೀತಿ ರಿಟರ್ನ್ಸ್ನ ಕೊಡಬಹುದು ಅನ್ನೋದು ಮೈಂಡಲ್ಲಿ ಇಟ್ಕೊಂಡು ಫಂಡ್ಸ್ನ ರೇಸ್ ಮಾಡಬೇಕು. Understood. Suppose if the company cannot repay the profits for the investors, no, again the investors they are going to withdraw their funds whichever they have invested in the company anta artha. Next we have cash flows. Understood. So cash flow is necessary for the company to meet two main obligations, that is short term obligations as well as the long term obligations. So long term obligations ಯಾವುದು, ಶಾರ್ಟ್ ಟರ್ಮ್ obligations ಯಾವುದು ಅಂತಂದರೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್, ಡೇ ಟು ಡೇ ಆ್ಯಕ್ಟಿವಿಟೀಸ್ ನಡೆಸೋದಕ್ಕೆ ಫಂಡ್ಸ್ ಬೇಕಾಗುತ್ತೆ, ದಟ್ ಕಮ್ಸ್ ಅಂಡರ್ ಶಾರ್ಟ್ ಟರ್ಮ್ ಆಬ್ಲಿಗೇಷನ್ಸ್. ಲಾಂಗ್ ಟರ್ಮ್ ಆಬ್ಲಿಗೇಷನ್ಸಲ್ಲಿ ಡಿವಿಡೆಂಡ್ಸ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಸ್ ವೆಲ್ ಆಸ್ ಇಂಟ್ರೆಸ್ಟ್ ಟು ಬ್ಯಾಂಕ್ ಆ್ಯಂಡ್ ಡಿಬೆಂಚರ್ ಹೋಲ್ಡರ್ಸ್. ಹೆನ್ಸ್ ಫೋರ್ತ್ ಕ್ಯಾಶ್ ಫ್ಲೋಸ್ ಮೈಂಡಲ್ಲಿ ಇಟ್ಕೋಬೇಕು. ಸೊ ಯಾವ ಇನ್ವೆಸ್ಟ್ಮೆಂಟ್ಸ್ ನಾವು ಮಾಡಿದಾಗ, ಯಾವ ಕ್ಯಾಪಿಟಲ್ ಸ್ಟ್ರಕ್ಚರ್ ನಾವು ಚೂಸ್ ಮಾಡಿದಾಗ ರೆಗ್ಯುಲರ್ ಆಗಿ ನಮಗೆ ಕ್ಯಾಶ್ ಫ್ಲೋಸ್ ಬರುತ್ತೆ, ಸೊ ದಟ್ ವಿ ಕ್ಯಾನ್ ರೀಪೇ ದ ಡಿವಿಡೆಂಡ್ಸ್ ಆಸ್ ವೆಲ್ ಆಸ್ ದಿ ಇಂಟ್ರೆಸ್ಟ್ ಫಾರ್ ದಿ ಬ್ಯಾಂಕ್ ಅಥವಾ ಡಿಬೆಂಚರ್ ಹೋಲ್ಡರ್ಸ್ ಅನ್ನೋದು ಮೈಂಡಲ್ಲಿ ಇಟ್ಕೊಂಡು ಕ್ಯಾಪಿಟಲ್ ಸ್ಟ್ರಕ್ಚರ್ನ ಚೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಫ್ಲೆಕ್ಸಿಬಿಲಿಟಿ. ಸೊ ಕ್ಯಾಪಿಟಲ್ ಸ್ಟ್ರಕ್ಚರ್ನ ಚೂಸ್ ಮಾಡಿದಾಗ ದಟ್ ಶುಡ್ಂಟ್ ಬಿ ರಿಜಿಡ್, ಸ್ಟ್ರಿಕ್ಟ್ ಆಗಿರಬಾರ್ದು. ಆ ಕಂಪನಿ ಡೆಟ್ಸಿಂದನೇ ರೈಸ್ ಮಾಡಬೇಕು, ಈಕ್ವಿಟೀಸಿಂದನೇ ರೈಸ್ ಮಾಡಬೇಕು, ಈ ಪಾಲಿಸಿ ಇರಬಾರ್ದು. Understood. It should be flexible in nature. Suppose raising funds from one source is costlier and it is not giving any returns, in the sense the company can change the policy for raising the funds from the another sources. Understood. Every financial plan should not be rigid, it should be flexible in nature anta ಹೇಳ್ತೀವಿ. Next we have purpose of finance. If the firm is engaged in the business transaction, ಏನು ಪರ್ಪಸ್ಗೆ, ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ಗೆ ಅಥವಾ ನಾನ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಗೆ ಅನ್ನೋದು ಮೈಂಡಲ್ಲಿ ಇಟ್ಕೋಬೇಕು. ವೆದರ್ ಇಟ್ ಈಸ್ ಅ ಪ್ರಾಫಿಟ್ ಓರಿಯೆಂಟೆಡ್ ಆರ್ ವೆದರ್ ಇಟ್ ಈಸ್ ಅ ಸರ್ವಿಸ್ ಓರಿಯೆಂಟೆಡ್ ಅಂತ ಮೈಂಡಲ್ಲಿ ಇಟ್ಕೋಬೇಕು. ಸೊ ಪ್ರಾಫಿಟ್ ಓರಿಯೆಂಟೆಡ್ ಬಿಸ್ನೆಸ್ ಆದರೆ ದೇ ಕ್ಯಾನ್ ಗೋ ಫಾರ್ ಚೂಸಿಂಗ್ ಡೆಟ್ ಈಕ್ವಿಟಿ ಮಿಕ್ಸ್. Understood. If it is non-profit organization, it is better to depend only on equity and do not raise the funds through debt ಅಂತ ನಾವು ಹೇಳ್ತೀವಿ. ಯಾಕಂತಂದರೆ ಆ ಇಂಟೆನ್ಷನ್ ಏನು, ಪ್ರಾಫಿಟ್ಸ್ನ ರೈಸ್ ಮಾಡೋದಲ್ಲ, ಸರ್ವಿಸ್ನ ಕೊಡೋದು ಬಂದುಬಿಟ್ಟು ಅವ್ರ ಮೇನ್ ಇಂಟೆನ್ಷನ್ ಆಗಿರುತ್ತೆ. ನೀವು ಸರ್ವಿಸ್ ರೆಂಡರ್ ಮಾಡ್ತಾ ಪ್ರಾಫಿಟ್ನ ಇಗ್ನೋರ್ ಮಾಡ್ತೀವಿ. ಸೊ ಆಬ್ವಿಯಸ್ಲಿ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ದೇ ಡೋಂಟ್ ಕಾನ್ಸಂಟ್ರೇಟ್ ಆನ್ ಪ್ರಾಫಿಟ್ ಮೇಕಿಂಗ್. ಸೊ ಯಾವಾಗ ನಾವು ಪ್ರಾಫಿಟ್ ಮೇಕಿಂಗ್ ಮೇಲೆ ಕಾನ್ಸಂಟ್ರೇಷನ್ ಮಾಡಲ್ವೋ ನಮಗೆ ಫಂಡ್ಸ್ ಬರಲ್ಲ, ಅಷ್ಟೊಂದು ಫಂಡ್ಸ್ ವಿಲ್ ನಾಟ್ ಬಿ ಜನರೇಟೆಡ್. ಸೊ ಫಂಡ್ಸ್ ಯಾವಾಗ ಜನರೇಟ್ ಆಗಿಲ್ಲ ಅಂದರೆ ಇಂಟ್ರೆಸ್ಟ್ ರಿಪೇಮೆಂಟ್ ಮಾಡೋಕ್ಕಾಗುತ್ತಾ, ಆಗಲ್ಲ. ಸೊ ದ ಪರ್ಪಸ್ ಆಫ್ ಫೈನಾನ್ಸ್ ಶುಡ್ ಬಿ ಕೆಪ್ಟ್ ಇನ್ ಮೈಂಡ್, ವೆದರ್ ಟು ರನ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆರ್ whether to run this service oriented organizations. So ಈ ಎರಡನ್ನೂ ಮೈಂಡಲ್ಲಿ ಇಟ್ಕೊಂಡು then the firm has to go for raising the funds. Next we have asset structure. So asset structure of the company is very very important in determining the capital structure of the organization. So why the funds are needed, in the sense to make the investments on fixed and current assets. Understood. So fixed assets investments can met by long term sources. So long term sources ಅಂದಾಗ as I said you preference debentures and long term loans. Suppose short term sources ನಮಗೆ ಬೇಕು ಅಂತಂದರೆ we can depend on short term loans ಆಗಿರ್ಬೋದು, ಮತ್ತು ದಿಸ್ ಟ್ರೇಡ್ ಕ್ರೆಡಿಟ್ಸ್ ಆಗಿರ್ಬೋದು. ಸೊ ಈ ರೀತಿ ಲೈಕ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಮೇಲೆ ಡಿಪೆಂಡ್ ಆಗಿ ಶಾರ್ಟ್ ಟರ್ಮ್ ಫಂಡ್ಸ್ನ ನಾವು ರೈಸ್ ಮಾಡ್ಬೋದು. ಓಕೆ, ಸೊ ದಿಸ್ ಅಸೆಟ್ ಸ್ಟ್ರಕ್ಚರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ವೆದರ್ ಲಾಂಗ್ ಟರ್ಮ್ ಅಸೆಟ್ಸ್ ಆರ್ ಅ ಶಾರ್ಟ್ ಟರ್ಮ್ ಅಸೆಟ್ಸ್ ಅನ್ನೋದು ಮೈಂಡಲ್ಲಿ ಇಟ್ಕೊಂಡು ದೆನ್ ದೇ ಕ್ಯಾನ್ ಗೋ ಫಾರ್ ರೈಸಿಂಗ್ ದ fund and determine the capital structure of an organization. So these are the various internal factors influencing the capital structure. So one question you will be having in 6 marks, as I said you, rare ಆಗಿ ಕೇಳುವಂಥದ್ದು, explain the internal factors influencing the capital structure ಅಂತ ಕೇಳ್ತಾರೆ. So understand, note down. If you have any doubts you can ask me. Have a nice day guys.